ಒಂದು ಚಂದ್ರಶೇಖರ್ ಕೇಳಿಸ್ಕೊಳ್ಳಿ. ಟ್ಯಾಕ್ಸ್ ಬಗ್ಗೆ ನಾನು ತಕ್ಕ ಮಟ್ಟಿಗೆ ಓದ್ಕೊಂಡಿದ್ದೀನಿ. ನಟರಾಜ್ ಗೌಡರು ಮಾತಾಡ್ತಾ ಇದ್ದಾರೆ. ನಟರಾಜ್ ಗೌಡರು ಏನದು ಫಿನಾನ್ಸ್ ಕಮಿಷನ್ನು ಮಾತಾಡ್ತಾ ಇದ್ದಾರಲ್ಲ, ಒಂದು ವೇಳೆ ಅವ್ರು ಸುಳ್ಳು ಹೇಳಿದರೆ ಈಗ ನಾವು ಮೊಬೈಲಲ್ಲಿ ತೆಗೆದೇ ನಾವೇ ಪ್ರೂವ್ ಮಾಡಬೇಕು. ಇಲ್ಲ ನಟರಾಜ್ ಗೌಡರು ನಾನು ಹೇಳ್ತಿರೋ ಸರಿ ಅಂತ ಅವ್ರು ಪ್ರೂವ್ ಮಾಡಬೇಕು. ಹಣಕಾಸಿನ ಆಯೋಗ ಏನಂತ ಹೇಳಿದೆ ಅಂತ ಹೇಳಿ. ಸೆಸ್ಸು ನಾವು ಟ್ಯಾಕ್ಸ್ ಕಟ್ತಿರ್ತಕ್ಕಂಥ ವಿಚಾರ 4.5 ಲಕ್ಷ ಕೋಟಿ ಅನ್ನೋದು ಜನಜನಿತ ಮತ್ತು ಅದು ವಾಸ್ತವ ನಂಬರು. ಅದು ನಂಬರ್ ವಾಸ್ತವ. ಟ್ಯಾಕ್ಸ್ ಡಿವಲ್ಯೂಷನ್ ಅಂತ ಬಂದಾಗ ನಾವು ₹1 ಕೊಟ್ಟಾಗ 13 ಪೈಸೆ ವಾಪಸ್ ಬರುತ್ತೆ ಅನ್ನೋದು ಸುಳ್ಳ ಅದು ಈ ದೇಶದಲ್ಲಿ. 100% ಸುಳ್ಳು. ಸರಿ, ಬರೋಣ. ಮಾತಾಡ್ತೀನಿ. ಈ ವಿಚಾರ ಬಂದಾಗ ನಟರಾಜ್ ಗೌಡ್ರೆ ಒಂದು ವಿಷಯ ಬಂತು, ಇದು ದೊಡ್ಡ ಮಟ್ಟದ ಚರ್ಚೆ ಆಯ್ತಿದ್ದು. ನಾವು ₹1 ಕೊಟ್ಟರೆ ನಮಗೆ 13 ಪೈಸೆ ಬರುತ್ತೆ, 20 ಪೈಸೆ ಬರುತ್ತೆ, 23 ಪೈಸೆ ಬರುತ್ತೆ ಎಲ್ಲ ಚರ್ಚೆ ಆಯಿತು. ಉತ್ತರದ ರಾಜ್ಯಗಳಿಗೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನಾನು ಗಂಟೆಗಟ್ಟಲೆ ಡಿಬೇಟ್ ಮಾಡಿದ್ದೀನಿ. ದಕ್ಷಿಣದ ರಾಜ್ಯಗಳಿಗೆ ಇಂಥ ಅನ್ಯಾಯ ಯಾಕೆ ಅಂತ. ಆವಾಗ ಒಂದು ಬಂದಂಥ ಜನರಲ್ ಉತ್ತರ ಏನು ಅಂತ ಹೇಳಿದ್ರೆ, ಜನಸಂಖ್ಯೆಗೆ ಅನುಗುಣವಾಗಿ ಟ್ಯಾಕ್ಸ್ ಡಿವಲ್ಯೂಷನ್ ಮಾಡ್ತಾ ಇದ್ದೀವಿ ನಾವು ಅಂತ. ಈ ಜನಸಂಖ್ಯೆ ಮಾನದಂಡ ಇಟ್ಕೊಂಡೇ ನಮ್ಮ ದಕ್ಷಿಣ ರಾಜ್ಯಗಳು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು. ಜನಸಂಖ್ಯೆ ನಿಯಂತ್ರಣ ಮಾಡಿದ್ದು ದಕ್ಷಿಣದ ರಾಜ್ಯಗಳು, ಉತ್ತರದ ರಾಜ್ಯಗಳು ಮಾಡಲಿಲ್ಲ. ಯಾವ ರಾಜ್ಯ ಮಾಡಲಿಲ್ವೋ ಅವ್ರಿಗೆ ನೀವು ಕಠಿಣ ಕಾನೂನುಗಳನ್ನು ಹೇರಬೇಕಾಗಿತ್ತು. ನೀವು ಅದರ ಬದಲಿಗೆ ರೋಡ್ ರೂಲ್ಸ್ ಯಾವನು ಫಾಲೋ ಮಾಡಿದ್ನೋ ಅವನು ಫೈನ್ ಹಾಕ್ಬಿಟ್ಟು, ರೋಡ್ ರೂಲ್ಸ್ ಫಾಲೋ ಮಾಡ್ದಂಗೆ ಫೈನ್ ಹಾಕ್ಬಿಟ್ಟು, ರೂಲ್ಸ್ ಫಾಲೋ ಮಾಡಿದಿರೋನ್ಗೆ ನೀನು ಬಾಪ ಅಂತ ಬೆಂತಟ್ಟು ಕಳಿಸ್ದಂಗೆ ಆಯ್ತು. ನಾನು ಅದನ್ನೇ ಹೇಳಕ್ ಹೊರಟೆ. ಒಂದೇನು ಗೊತ್ತಾ, ಇದು ಸತ್ಯ. ರಾಜ್ಯದ ಮುಖ್ಯಮಂತ್ರಿಗಳಿರ್ತದ್ದು, ಹಣಕಾಸು ಸಚಿವರಾಗಿರ್ತಕ್ಕಂಥವ್ರು, 16 ವರ್ಷ ಸಚಿವರಾಗಿ ಹಣಕಾಸು ಮಂಡನೆ ಮಾಡಿರ್ತಕ್ಕಂಥವ್ರು, ಅವರು ಹೇಳಿರ್ತಕ್ಕಂಥ ಅಂಕಿಅಂಶದಲ್ಲಿ ಯಾವುದು ಸುಳ್ಳಿಲ್ಲ. ₹100 ದೆಹಲಿಗೆ ಹೋದ್ರೆ ನಮಗೆ ₹13 ಮಾತ್ರ ಬರ್ತಾ ಇದೆ, ಇದು ಸತ್ಯ. ಆಮೇಲೆ ಇದೇ ಉತ್ತರ ಪ್ರದೇಶಕ್ಕೆ ಅವ್ರು ₹100 ಕೊಟ್ಟರೆ ಅವ್ರಿಗೆ ₹180 ಅವ್ರಿಗೆ ಕೊಡ್ತಾರೆ, ಅದು ಬೇರೆ ವಿಷಯ. ಅಲ್ಲಿನ ಅಸಮತೋಲನ ಏನೋ ಇರ್ಬೋದು. ಆದ್ರೆ ಡೆವಲ್ಯೂಷನ್ ಅಲ್ಲಿ 14ನೇ ಹಣಕಾಸಿನ ಆಯೋಗ 15ನೇ ಹಣಕಾಸಿನ ಆಯೋಗದ ಪ್ರಕಾರ 4.21% ಬಂದ 3.64% ಆಗಿರೋದು ಸತ್ಯ. ಅದ್ರ ಪ್ರಕಾರ 15,103 ಕೋಟಿ ರೂಪಾಯಿ, 15,391 ಕೋಟಿ ರೂಪಾಯಿ ನೇರವಾಗಿ ನಮಗೆ ನಷ್ಟ ಆಗ್ತಾ ಇರೋದು ಸತ್ಯ. ಇದನ್ನು ಬಿಜೆಪಿಗರು ಅಲ್ಲಗಳಿತಾರ? ನನಗೆ ಆಶ್ಚರ್ಯ ಆಗ್ತದೆ. ಇಷ್ಟೊಂದು ರಾಜ್ಯದ ಆಶ್ಚರ್ಯ ಆಗ್ತದೆ ನಮಗೆ. ರಮೇಶ್ ಈಗ ನಮ್ಮ ರಾಜ್ಯಗಳು ಅಂತ ಬಂದಾಗ ನೋಡಿ ಸರ್, ನನಗಿರೋ ನಾಲೆಡ್ಜ್ ಪ್ರಕಾರ ನೀವು ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಬಹುದು. ನೀವು ಯಾರು ಬೇಕಾದ್ರೂ ಮೊಬೈಲ್ ಚೆಕ್ ಮಾಡ್ಬೋದು. ನಾನು ಏನೇ ಮಾತಾಡೋದು ಅದಕ್ಕೆ ನಾನು ಅಕೌಂಟೇಬಲ್. ಯಾಕೆಂದರೆ ಈಗ ಡಿಬೇಟ್ ನಾವೇನು ಮಾಡ್ತೀವೋ ಅದಕ್ಕೆ ನಡೆದು ಮುಗ್ದು ಹೋಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ಯಾವಾಗಲೂ ಇರುತ್ತೆ. ನಾನು ಮಾತನಾಡೋದು ನಾನು ಬದ್ಧ. ಯಾರಾದರೂ ನಾನು ಅದನ್ನು ರಾಂಗ್ ಅಂತ ಪ್ರೂವ್ ಮಾಡಿದ್ರು ಬೇಷರತ್ ಕ್ಷಮೆ ಕೇಳಿಬಿಡ್ತೀನಿ. ನಾನು ಬೇಷರತ್ ತಪ್ಪು ಮಾತಾಡಿದೆ ನಾನು ಅವತ್ತು ಅಂತ. ಇದರಲ್ಲಿ ನಾನು ಯಾರೇ ಡಿಬೇಟ್ ಕರೀಲಿ ಐ ಆಮ್ ರೆಡಿ. ಈ ಟ್ಯಾಕ್ಸ್ ರಿವಲ್ಯೂಷನ್ ಒಂದು ದೊಡ್ಡ ಸಬ್ಜೆಕ್ಟ್ ಅದು. ಇದರಲ್ಲಿ ಅವರೇನು ಹಣಕಾಸಿನ ಆಯೋಗಗಳು ಹೇಳಿದ್ರು, ನಮಗೊಂದು ನಬಾರ್ಡಿಂದ ನಮಗಾದಂಥ ಅನ್ಯಾಯ, ಇದೆಲ್ಲ ಅಂಕಿಅಂಶಗಳಿರ್ತಕ್ಕಂಥದ್ದು, ಬುಕ್ಕಲ್ಲಿರ್ತಕ್ಕಂಥದ್ದು. ಯಾವ ಥರ ನಮಗೆ ನಷ್ಟ ಆಗ್ತಾ ಬರ್ತಾ ಇದೆ, ಕಡಿಮೆ ಆಗ್ತಾ ಬರ್ತಿದೆ ನಮ್ಮ ಪಾಲು ಅಂತ ಹೇಳಿ. ಈಗ ಅವರು 3.56% ನಟರಾಜ್ ಗೌಡ್ರು ನೀವು ಹೇಳಿದ್ದು 3.64. ಅದು ಚರ್ಚಿತ ವಿಚಾರ. ಅದನ್ನು ನಿರ್ಮಲಾ ಸೀತಾರಾಮನ್ ಅವರು ಕ್ವಶನ್ ಕೂಡ ಅದು ಹೋಗಿದೆ. ನಮ್ಗೆ ಯಾಕೆ ಈ ಥರ ಉತ್ತರ ಸರಿಯಾಗಿ ನಮ್ಮ ಸಮರ್ಪಕಕ್ಕೆ ಬರಲ್ಲ, ಅದು ಬೇರೆ ವಿಚಾರ ಬಿಟ್ಬಿಡ್ತೀನಿ ನಾನು. ಇದು ರಾಜ್ಯಗೆ ಅಂತ ನಾವು ಕೇಳಿದಾಗ ಎಷ್ಟು ಕಾಲ ಮನಮೋಹನ್ ಸಿಂಗ್ ಅವರು ಇದ್ದಷ್ಟು ಕಾಲದಲ್ಲಿ ಅವತ್ತಿಗೆ ಸೆಸ್ಸು ಅವತ್ತಿಗೆ 11%ವರೆಗೂ ಹೋಗ್ಬಿಟ್ಟಿತ್ತು. ಯು ಮೇ ನಾಟ್ ಬಿಲೀವ್. ಈ ಸೆಸ್ ಅನ್ನೋದೊಂದು ಶುರುವಾಗಿದ್ದು ವ್ಯಾಧಿ ಇದು. ಈ ದೇಶಕ್ಕೆ ಸೆಸ್ ಅನ್ನೋದೊಂದು ವ್ಯಾಧಿ ಇದೆಯಲ್ಲ, ಅದನ್ನೊಂದು ಲಿಮಿಟಲ್ಲಿ ಇಟ್ಟಿದ್ರೆ ಎಲ್ಲ ಕರೆಕ್ಟಾಗಿತ್ತು. 0.50% ಇತ್ತು ಸ್ವಾಮಿ ಸೆಸ್ಸು ಒಂದು ಕಾಲಕ್ಕೆ ರಾಜ್ಯಗಳಲ್ಲಿ. ಏನು ಅಂದ್ಕೊಂಡ್ರು, ಅಯ್ಯೋ ₹100 50 ಪೈಸೆ ತಾನೇ ಕೇಂದ್ರಕ್ಕೆ ತೊಗೊಳ್ಳಿ ಬಿಡ್ರಿ ಅಂತ ಬಿಟ್ಟರು. ಅದು ₹1 ಮಾಡಿದ್ರು, ₹2 ಮಾಡಿದ್ರು. ಸೆಸ್ಸು ನಮ್ಗೆ ಯಾವತ್ತೂ ಬರದೇ ಇರುವಂಥ ಒಂದು ಹಣ. ಅದಕ್ಕೆ ಏನು ಕಥೆ ಹೇಳಿದ್ರು ಇವರು ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು, ನಾನು ನಿಮ್ಮೂರಲ್ಲಿ ಬಂದುಬಿಟ್ಟು ಕೊಳಾಯಿ ಇಟ್ಬಿಡ್ತೀನಿ, ನಿಮ್ಮೂರಲ್ಲಿ ಬಂದುಬಿಟ್ಟು ನಂದು ದೊಡ್ಡ ಪ್ರಧಾನಮಂತ್ರಿ ಫೋಟೋ ಅಂಟಿಸ್ಬಿಟ್ಟು ನಿಮ್ಗೊಂದು ಮನೆ ಕಟ್ಸ್ಕೊಟ್ಬಿಡ್ತೀನಿ, ನಿಂಗೆ ನಲ್ಲಿಲೇ ನೀರು ಬರೋ ಥರ ಮಾಡಿಬಿಡ್ತೀನಿ. ಯಾಕೆ ನಮ್ಮ ರಾಜ್ಯಗಳು ಯಾರೂ ಮಾಡಿರಲಿಲ್ಲ, ನಮ್ಮ ಜನ ನೀರೇ ಕುಡಿದಿರಲಿಲ್ಲ, ಸೊಪ್ಪು ಕಟ್ಕೊಂಡು ಆದಿಮಾನವ್ರ ಥರ ಬದುಕ್ತಾ ಇದ್ದಾರೆ ನಾವು. ನೋ, ಅದು ಕೇಂದ್ರದ ಕೆಲಸ ಅಲ್ವೇ ಅಲ್ಲ, ಕೇಂದ್ರದ ಕೆಲಸವೇ ಅಲ್ಲ. ಸೆಸ್ ತೊಗೊಳಕ್ಕೆ ಒಂದು ಕಾರಣ ಹೇಳಬೇಕಾಗಿತ್ತಲ್ಲ. ಅದು ಮಾಡ್ತೀನಿ ಹೇಳ್ಕೊಂಡು ಬಂದ್ರು ಅಷ್ಟೇ. ಅದು ಬಂದು ಮನಮೋಹನ್ ಸಿಂಗ್ ಅವ್ರು ಇಳಿದ ಕಾಲಕ್ಕೆ 11% ಆಗಿತ್ತು. ಇವತ್ತು 27% ದಾಟಿ 30%ವರೆಗೂ ಸೆಸ್ಸೇ ಹೋಗ್ತಾ ಇದೆ ರಾಜ್ಯಗಳಿಂದ. ಅದರಿಂದ 5 ನಯಾ ಪೈಸೆ ಬರಲ್ಲ. ಹೇಳ್ತಾರೆ 2-3 ಯೋಜನೆ ಹೇಳ್ಬಿಡ್ತಾರೆ, ಮುಗಿದು ಹೋಯ್ತು ಅಲ್ಲಿಗೆ. ನಾವು ಕೇಳಿದ್ವಾ ಕೇಂದ್ರ ಬಂದು ನಮ್ಮೂರಿಗೆ ನೀನೊಂದು ದೀಪ ಬೆಳಗ್ಸಪ್ಪ, ನಮ್ಮ ರೋಡಿಗೆ ಬಂದ್ಬಿಟ್ಟು ನೀನು ಜಲ್ಲಿ ಹಾಕಪ್ಪ ನಾವು ಕೇಳಿದ್ವಾ? ರಾಜ್ಯಗಳ ಕೆಲಸ. ಗ್ರಾಮ ಪಂಚಾಯತಿ ಸ್ವರಾಜ್ಯ, ಗ್ರಾಮ ಸ್ವರಾಜ್ಯ ನಾವು ಯಾಕೆ ಮಾತಾಡ್ತೀವಿ? ಇವತ್ತು ಇದನ್ನು ಯಾವಾಗ ನಾವು ಸರಿ ಮಾಡ್ಕೊಳ್ಳೋದು ಯಾವಾಗ ಅಂತ ನನ್ನ ಪ್ರಶ್ನೆ ರಮೇಶ್. ಸ್ಟ್ರೈಟ್ ಅವೇ ಇದನ್ನು ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು ರೀ. ನಾನು ಇವಾಗ ಏನು ಅಂಶ ಹೇಳಿದ್ದೀನಿ, ಯಾರು ಬೇಕಾದ್ರೂ ಚೆಕ್ ಮಾಡಿ, ನಮ್ಮ ಚಾನಲ್ ಬೇಕಾದ್ರೆ ಕರೆ ಮಾಡಿ. ನಾನಿದ್ರೆ ಹೇಳ್ತಿರೋದು ರಾಂಗ್ ಇದ್ರೆ. ಸರ್, ಇದು ನಾವು ಏನು GST ಬಂತಲ್ಲ, ಆಗೋ ಆಯ್ತಲ್ಲ, ಅಲ್ಲಿಂದನೇ ಈ ಸಮಸ್ಯೆ ಉದ್ಭವಿಸಿದ್ದು. ಯಾಕೆಂದರೆ ಎರಡೂ ರಾಜ್ಯಗಳಿಗೂ ಮುಂಚೆ ಎಲ್ಲ CST GST ಇತ್ತು.
ಈಗೇನಾಗಿದೆ GST ಬಂದ್ಬಿಟ್ಟಿದೆಯಲ್ಲ, ಇಬ್ರಿಗೂ ಶೇರ್ ಹೋಗುತ್ತೆ ಸೆಸ್ಸಿಂದ. ಅದಕ್ಕಾಗಿ ಇವ್ರ ಪ್ರೈಸ್ ಜಾಸ್ತಿ ಮಾಡಲಿ, ಅವ್ರ ಪ್ರೈಸ್ ಜಾಸ್ತಿ ಮಾಡಲಿ, ಸುಮ್ಮನೆ ಕಾಟಾಚಾರಕ್ಕೆ ಅವ್ರ ಮೇಲೆ ಇವರು ಪ್ರತ್ಯಾರೋಪ ಮಾಡ್ತಾರೆ. ಆದರೆ ನೀವು ಹೇಳಿದಾಗ ಇದ್ರ ಬಗ್ಗೆ ಗಂಭೀರವಾಗಿ ಯಾರು ತಗೊಳ್ಳೋದಿಲ್ಲ. ಅವ್ರು ಏನು ಮಾಡ್ತಾರೆ, ಸೆಸ್ ಏರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಎಲ್ಲ ಪ್ರತಿಯೊಂದು ವಿಭಾಗದಲ್ಲೂ ಸೆಸ್ ತಗೊಳ್ಳೋದ್ರ ಬಗ್ಗೆ ನನ್ನ ತಕರಾರು ಇಲ್ಲ, ಆದ್ರೆ ನನಗೆ ಅದು ಬೆಲೆ ವಾಪಸ್ ಏರಿಕೆ ಬರಬೇಕಲ್ವಾ? ಬರಲ್ಲ ಇದು. ನಾನು ಕಾರ್ ತಯಾರು ಮಾಡ್ತೀನಿ ನಮ್ಮ ರಾಜ್ಯದಲ್ಲಿ, ನಾನು ಉತ್ಪತ್ತಿ ಮಾಡ್ತೀನಿ, GST ನೀವು ತಗೋತಾ ಇದ್ದೀರಾ. ನನ್ನ ನೆಲ, ನನ್ನ ನೀರು, ನನ್ನ ಕಾರ್ಮಿಕ, ನನ್ನ ನೌಕರರು, ನನ್ನ ಜನ ಎಲ್ಲ ಸರಿ. ಟ್ಯಾಕ್ಸಲ್ಲಿ ಮಾತ್ರ 30% 20% ನೀವು ತಗೊಂಡ್ಬಿಟ್ಟು ನಾನು ಏನು ಕೊಡದೇ ಇದ್ರೆ ನಾನು ಹೆಂಗೆ ನೆಕ್ಸ್ಟ್ ಡೆವಲಪ್ ಮಾಡಲಿ ಅಂತ ನನ್ನ ಕ್ವಶ್ಚನ್. ಅದರಲ್ಲೂ ವಿಶೇಷವಾಗಿ ಇವ್ರ ಸೆಸ್ ಎಲ್ಲೆಲ್ಲಿ ಹಾಕಬಾರ್ದು ಅಂತ ನಾನು ಹೇಳ್ತೀನಿ. ಈಗ ಉದಾಹರಣೆ, ನಮ್ಮ ರೈತರಿಗೆ ಯಂತ್ರೋಪಕರಣಕ್ಕೆ ತಗೋಬೇಕಾದ್ರೆ ಅದರಲ್ಲೂ ಸೆಸ್ ಹಾಕ್ತಾರೆ. ಇದು ಎಂಥ ಶೋಚನೀಯ ಸಂಗತಿ ಅಂದರೆ ತುಂಬ ನೋವಾಗುತ್ತೆ. ವೈದ್ಯಕೀಯ ಸಮಸ್ಯೆಗಳು ಬಂದಾಗ, ಲೈಕ್ ಉಪಕರಣಗಳು, ಅದಕ್ಕೂ ಸೆಸ್ ಹಾಕ್ತಾರೆ. ನೀವು ಎಜುಕೇಷನ್ ಎಕ್ವಿಪ್ಮೆಂಟ್ಸ್, ಕಂಪ್ಯೂಟರ್ಸ್, ಎಜುಕೇಷನ್, ಇದಕ್ಕೂ ಸೆಸ್ ಹಾಕ್ತಾರೆ. ಇದು ತುಂಬ ಆ್ಯಕ್ಚುಲಿ ಎರಡೂ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರ, ಕೇಂದ್ರ ಸರ್ಕಾರ, ಎರಡೂ ರಾಜ್ಯಗಳು ಇದು ಅವರೇ ಅರ್ಥ ಮಾಡ್ಕೋಬೇಕಿದ್ದು, ನಾವು ಎಲ್ಲೆಲ್ಲಿ ಸೆಸ್ ಹಾಕಬೇಕು, ಎಲ್ಲೆಲ್ಲಿ ಹಾಕಬಾರ್ದು ಅಂತ. ಇವರು ಅವ್ರ ಉದ್ದೇಶ ಏನಂದರೆ ಇವ್ರು ಕೇಳಲ್ಲ, ಅವ್ರನ್ನ ಕೇಳಲ್ಲ ಅಂತ ಗೊತ್ತು ಅವ್ರಿಗೆ. ಅದಕ್ಕೆ ಅವ್ರು ಸೆಸ್ ರೈಸ್ ಮಾಡ್ಕೊಂಡು ಬಡಗಲ್ಪುರ ನಾಗೇಂದ್ರ ಅವರಿಗೆ ನೀರಾವರಿ ಕೃಷಿ ಅಂತ ಬಂದಾಗೆಲ್ಲ ನಾನು ಚೆಕ್ ಮಾಡ್ಕೊಂಡ್ವಲ್ಲ, ಇದರಲ್ಲಿ ಆಗಲೇ ನಾವು ಉದ್ಯೋಗದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಹೇಗೆ ಟ್ರೀಟ್ ಮಾಡಬೇಕು ಕೃಷಿನ ಒಂದು ರಾಜ್ಯ ತನ್ನ ಬಜೆಟಲ್ಲಿ? ಕೃಷಿ ಯಾವುದೇ ದೇಶ, ಅದು ಕಾಮನ್ ಸೆನ್ಸ್, ಅದು ಯೋಜನೆ ರೂಪಿಸಬೇಕಾದ್ರೆ ಬೇಸಿಕ್ ಆಗಿ ಯಾವ ದೇಶದಲ್ಲಿ ಬಹುಸಂಖ್ಯಾತರ ಅವಲಂಬಿತವಾಗಿರುವಂಥ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಓಕೆ, ಅದು ನ್ಯಾಯ ಕೂಡ, ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಕೂಡ ಅದು. ಇಲ್ಲೇನಾಗಿದೆ, ಕೃಷಿ ಮರತೆ ನೀತಿಗಳಾಗ್ತವೆ. ಕೃಷಿನ ಒಂದು ಸಬ್ಸಿಡೈಸ್ ಆಗಿ ನೋಡ್ತವೆ, ಬೇರೆ ಬೇರೆ ಆದ್ಯತೆಗಳು ಕೊಟ್ಟು ಹೋಗ್ತವೆ. ಈಗ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟರು ಅಂತಂದರೆ ಕೃಷಿ ಇವತ್ತು ಯಾಕೆ ಕರ್ನಾಟಕದಲ್ಲಿ ಕೃಷಿ ಆಗ್ತದೆ, 42% ಮರುಭೂಮಿ ಆಗ್ತಾಯಿದೆ ಇವತ್ತು. ಯಾಕಂದರೆ ಮನೋಕಲ್ಚರು, ಈಗ ನಾವೇ ಮಲ್ಟಿಪಲ್ ಕ್ರಾಪ್ ಬೆಳಿಬೇಕು. ಹಿಂದೆ ನಮ್ಮ ಕೃಷಿ ಪದ್ಧತಿ ಇತ್ತು, ಭೂಮಿ ತನುವಿತ್ತು, ಫುಡ್ ಸೆಕ್ಯೂರಿಟಿ ಇತ್ತು, ರೈತ ಗುಲಾಮನಾಗ್ತಿರಲಿಲ್ಲ. ಈ ಆಧುನಿಕವಾಗಿ ಬಂದು ಈ ದೇಶಕ್ಕೆ ಅನ್ನ ಕೊಡಬೇಕು ಅಂತೇಳಿ ಪದೇ ಎಲ್ಲ ಯೋಜನೆಗಳು, ಕೃಷಿ ನೀತಿಗಳೆಲ್ಲ ತಗೊಬಂದು, ಅರ್ಥವೇದ ಕೃಷಿ ನೀತಿಗಳು ತಗೊಬಂದು ಇವತ್ತು ರೈತರನ್ನು ರೈತರನ್ನು ಕೂಡ ಧಿಕ್ಕರಿಸ್ತಾರೆ ಮತ್ತು ಆತ್ಮಹತ್ಯೆ ಸುಳಿ ಸಿಕ್ಕಿದರೆ ಕೃಷಿನೂ ಕೂಡ ಭೂಮಿನೂ ಕೂಡ ಮರುಭೂಮಿ ಮಾಡ್ತಾಯಿದ್ದಾರೆ. ಈಗ ನಾವು ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು ಅಂದರೆ ಭೂಮಿಯನ್ನು ಹೆಂಗೆ ಫಲವತ್ತತೆಯಾಗಿ ಇಟ್ಕೋಬೇಕು ಅಂತ ನೋಡಬೇಕು. ಭೂಮಿಗೆ ನೀರು ಕೊಡಬೇಕು, ಎಷ್ಟು ನೀರು ಕೊಡಬೇಕು, ಸೇವ್ ವಾಟರ್ ಸೇವ್ ಸಾಯಿಲ್, ಈ ಪದ್ಧತಿಯನ್ನು ಸಮಗ್ರ ದೃಷ್ಟಿಕೋನದಿಂದ ಇಟ್ಕೋಬೇಕಾದ್ದು. ನೀರಾವರಿ ಯೋಜನೆಗಳು ಇಂಪ್ರೂವ್ ಆದಷ್ಟು, ಈಗ ಉದಾಹರಣೆಗೆ ಒಂದು ಚಾಮರಾಜನಗರ ಜಿಲ್ಲೆ, ಮೈಸೂರು ಜಿಲ್ಲೆ ಪಕ್ಕ ಭಾಳ 100 ಕೆರೆಗೆ ನಮ್ಮ ಹೋರಾಟದಿಂದ ತುಂಬಿಸಿದ್ರು ಸರ್ಕಾರಗಳು, 103 ಕೆರೆಗೆ. ಅಲ್ಲೊಂದು ತೋಟ ಇರೋ ರೈತ ಒಣಗೋಗ್ಬಿಟ್ಟು ಅವನು ಮೈಸೂರಿಗೆ ಕರ್ಣಿ ಇಟ್ಕೊಂಡ್ಬಂದು ಗಾರೆ ಕೆಲಸ ಮಾಡ್ತಿದ್ದ. ಅವನೇ 10 ಜನಕ್ಕೆ ಉದ್ಯೋಗ ಕೊಡ್ತಾನೆ. ನೀರು ಕೊಟ್ಟ ಮೇಲೆ ವಾಪಸ್ಸು ಅವನು 10 ಜನಕ್ಕೆ ಉದ್ಯೋಗ ಕೊಡ್ತಾನೆ. ನೀರು ಕೊಡೋವಂಥದ್ದು ಒಂದು ಆ ಏರಿಯಾದ ಒಂದು ಎಕನಾಮಿಕಲ್ ಆ್ಯಕ್ಟಿವಿಟೀಸ್ ಆಗುತ್ತೆ ಮತ್ತು ಸರ್ಕಾರಕ್ಕೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಬೇಕಾದಷ್ಟು ಆದಾಯಗಳನ್ನು ತಂದು ಕೊಡ್ತಾ ಇರುತ್ತೆ. ಉದ್ಯೋಗ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಮಾನವ ಸಂಪನ್ಮೂಲ ಇಂಪಾರ್ಟೆಂಟು. ಅದೇ ನೀರಾವರಿ ಯೋಜನೆಗಳಿಗೂ ಆದ್ಯತೆ ಕೊಡಬೇಕಾಗತ್ತೆ, ಕೃಷಿ ಮಾರುಕಟ್ಟೆಗೆ ಆದ್ಯತೆ ಕೊಡಬೇಕಾಗತ್ತೆ, ಕೃಷಿಕನೂ ಕೂಡ ರಕ್ಷಣೆ ಮಾಡಬೇಕಾಗತ್ತೆ. ಇವತ್ತು ಕೃಷಿಕ ಏನಾಗಿದೆ, ಯಾವ್ದಾರು ವರ್ಗ ಅಂತಂದರೆ ಇವತ್ತು ಕೃಷಿಕರು ಮತ್ತು ಅಸಂಘಟಿತ ವರ್ಗಕ್ಕೆ ಮಿನಿಮಮ್ ಇನ್ಕಮ್ ಗ್ಯಾರಂಟಿ ಇಲ್ಲ. ಓಕೆ, ಎಷ್ಟೋ ಅಧ್ಯಯನ ಮಾಡಿದ್ದಾರೆ, ಎಕನಾಮಿಸ್ಟ್ ಇಲ್ಲೇ ಇದ್ದಾರೆ. ಯಾವುದೇ ಮನುಷ್ಯನಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಡಿಗ್ನಿಟಿ, ಅವ್ನ ಲೈಫ್ ಗೌರವಯುತವಾಗಿ ಬದುಕಬೇಕಲ್ವಾ, ಒಂದು ಖಚಿತವಾದ ಇನ್ಕಮ್ ಬೇಕಲ್ವಾ. ನಮ್ಮ ಕಾನ್ಸೆಪ್ಟ್ ಅಲ್ವ ಒಂದು ಇಡೀ ದೇಶ ಸ್ವತಂತ್ರ ಕಳಿಸಿರೋದು ನಾವ್ಯಾಕೆ. ಇವನು ಕೃಷಿಗೆ ಬದುಕು ನಿರ್ವಹಣೆ ಮಾಡೋಕ್ಕಾಗಲ್ಲ. ಇವತ್ತು ನಾವು 86 ಲಕ್ಷ ರೈತ ಕುಟುಂಬಗಳಿದ್ದೀವಿ, ಹತ್ತತ್ರ 4 ಕೋಟಿ ಜನ ಇಲ್ಲಿದ್ದೀವಿ. ಬಿಲೋ 70% ರೈತರು ಬಿಲೋ ಪಾವರ್ಟಿ ಲೈನ್ ಇದ್ದೀವಿ ನೋಡಿ. ಇವತ್ತು ಉದ್ಯೋಗ ಕೊಡೋಂಥವನು, ಕೆಲಸ ಮಾಡೋಂಥವನು ಬಿಲೋ ಪಾವರ್ಟಿ ಲೈನ್ ತಗೊಂಡು ಅಂದರೆ ಎಲ್ಲೋ ದಿಕ್ಕೆಟ್ಟು ಕೃಷಿ ನೀತಿ ಇದೆ ಅಂತ. ಕೃಷಿ ಅಂದರೆ ಬರೀ ಹೊಲ ಮತ್ತು ಬೆಳೆ ಅಲ್ಲ, ಭೂಮಿ, ನೀರು, ಬೀಜ, ಮಾರುಕಟ್ಟೆ, ಕೃಷಿ ಅಲೈಡ್ ಆಗ್ಬಿಟ್ಟು ಪಶುಸಂಗೋಪನೆ ಆಗ್ಬೋದು, ಮೀನುಗಾರಿಕೆ ಇರ್ಬೋದು, ಹಂದಿ ಸಾಕಾಣಿಕೆ, ಮೊಲೆ ಸಾಯ ಮಾಡಬೇಕು, ಪೂರ್ತಿ ಮಾಡ್ಕೊಂಡು ವ್ಯಾಲ್ಯೂ ಅಡಿಷನ್ ಆಗಬೇಕು. ಇವತ್ತೇನಾಗುತ್ತೆ ಜನರಲ್ ಕೇಳೋದು ಕೃಷಿಗೆ ಅಂತ ಹೇಳಿದ್ರೆ ಜನರಲ್ ಆಗಿರೋದು ಹೇಳ್ಬಿಡ್ತೀನಿ. ಹೇಳ್ತೀವಿ ಸರ್, ಈಗ ಸಬ್ಸಿಡಿ ಕೊಡ್ತಾ ಇದ್ವಿ ಕೃಷಿಯವ್ರಿಗೆ, ಅವ್ರಿಗೆ ಟ್ರ್ಯಾಕ್ಟರ್ ತೊಗೊಂಡ್ರೆ ಇಷ್ಟು ಮಾಡ್ತೀನಿ, ಅವ್ರು ಸಾಲ ತೊಗೊಂಡ್ರೆ ನಾನು ಇದು ಇಷ್ಟು ಬಡ್ಡಿ ಕಡಿಮೆ ಕೊಡ್ತೀನಿ, 0% ಬಡ್ಡಿ ಸಾಲ ಕೊಡ್ತೀನಿ, 3% ಬಡ್ಡಿ ಸಾಲ ಕೊಡ್ತೀನಿ, ಕೊನೆಗೆ ಒಂದು 2-3 ವರ್ಷ ಆದಮೇಲೆ ಸಾಲ ಮನ್ನಾ ಆಗಲಿ ಅಂತ ಕಾಯ್ತಾರೆ. ನಾನು ಯಾಕೆ ಅದನ್ನು ಡೆಡ್ ಆಗಿ ಇನ್ವೆಸ್ಟ್ ಮಾಡಲಿ? ಸರ್ಕಾರದ ಪ್ರಶ್ನೆ ಇದು. ಖಂಡಿತ ಸಾಲ ಮನ್ನಾ ಆಗಲಿ ಅಂದರೆ ಕೊಟ್ಟು ಸಾಲ ನನಗೇನು ವಾಪಸ್ ಬರಲ್ವಲ್ಲ. ಖಂಡಿತ ರೈತ ಹಾಗಾದ್ರೆ ಆ ಸಾಲನ ಏನು ಮಾಡ್ದ? ನೀವು ಹೇಳ್ತಾರೆ ರಿಲೆವೆಂಟ್ ಪ್ರಶ್ನೆ. ಯಾಕಂತಂದ್ರೆ ನಮ್ಮ ನಂಜುಂಡಸ್ವಾಮಿ ಭಾಷೆ ಹೇಳ್ತೀವಿ, ಕೃಷಿಗೆ ಅವ್ರ ಸಹಾಯಧನಕರು ಉಪಕಾರ ಅಲ್ಲ. ಇದುವರೆಗೂ ಕೂಡ ಉತ್ಪಾದನಾ ದೀತಾಳಾಗಿ ಬರ್ಸ್ಕೊಂಡು ಅವನು ಮೋಸ ಮಾಡಿದ್ರಿ, ಬೆಲೆ ಮೋಸ ಮಾಡಿದಿರಿ,
ಅದಕ್ಕೆ ನೀವು ಈ ದೇಶಕ್ಕೆ ಅನ್ನ ಹಾಕಬೇಕು ಅಂದ್ರೆ ರೈತ ಬಿಕ್ಕಟ್ಟಿಗೆ ಅದು ಅದಕ್ಕೆ ಉತ್ತೇಜನ ಕೊಡ್ತೀರಿ. ಕೃಷಿಕಾಗಿಲ್ಲ. ಕೃಷಿಕ ಯಾವತ್ತೂ ಕೂಡ ಒಂದು ಆರ್ಥಿಕ ಶಿಸ್ತಿದೆ ಅವನಿಗೆ, ಅವನಿಗೂ ಸಾಮಾಜಿಕವಾದ ಜವಾಬ್ದಾರಿ ಇದೆ. ಇವತ್ತು ಕೃಷಿ ಯುವಕರಿಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. 45 ವರ್ಷ ಆಗಿದ್ರು ರೈತ ಯುವಕರಿಗೆ ಹೆಣ್ಣು ಕೊಡ್ತಾರೆ ರೈತ ಕುಟುಂಬದವ್ರೆ. ಅಂದರೆ ಕೃಷಿ ಎಷ್ಟು ಸ್ಟ್ರೆಂತ್ ಆಗಿತ್ತು, ಯಾವ ಮಟ್ಟಿಗೆ ಪಾತಾಳ ತೊಡೆದಿವಿ ಅಂತ. ಇವರು ಕೃಷಿಗೆ ಒತ್ತು ಕೊಡದೇ ಇರೋದ್ರಿಂದ ಈ ಥರ ಆಗಿದ್ದಾವೆ. ರೈತನಿಗೆ ನಾವು ಸಬ್ಸಿಡಿ ಕೊಡಿ ಅಂತ ಕೇಳಲ್ಲ. ನಾನು ಮೊದಲೇ ನಿಮಗೆ ಮಾತಾಡಿದಾಗ ಹೇಳಿದೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ ಮಾಡಿ ನಮ್ಮನ್ನು, ನನಗೆ MSP ಕೊಡಿ, ನನಗೆ ಇಡೀ ಬೇರೆ ಬೇರೆ ಕ್ಷೇತ್ರಕ್ಕೆ ಇರೋ ನೀತಿಗಳು ನನಗೆ ಅಪ್ಲೈ ಮಾಡಿ, ಕೃಷಿನೂ ಕೂಡ ಕೈಗಾರಿಕೆ ಹತ್ರ ಟ್ರೀಟ್ ಮಾಡಿ, ನಾನು ಡಿಪಾಸಿಟ್ ಇಡ್ತೀನಿ, ಈ ದೇಶಕ್ಕೆ ಖಜಾನೆಗೆ ದುಡ್ಡು ತುಂಬ್ತೀನಿ ನಾನು, ಆ ಥರ ಸ್ವಾಭಿಮಾನ ಹೇಳ್ತೀವಿ. ಇವ್ರು ಏನಿದ್ರು ಕೃಷಿಗೆ ಆದ್ಯತೆ ಕೊಡದೆ ಅವ್ನು ನಿಮ್ಗೆ 2,000 ರೂಪಾಯಿ ಹಾಕ್ತೀವಿ, ಕೃಷಿ ಸಮ್ಮಾನ ಯೋಜನೆ ಹಾಕ್ತಿದ್ದೀವಿ, ನಿಮ್ಗೆ ಒಂದಿಷ್ಟು 10,000 ರೂಪಾಯಿ ಸಬ್ಸಿಡಿ ಕೊಡ್ತೀವಿ, ಗೊಬ್ಬರ ಮೇಲೆ ಸಬ್ಸಿಡಿ ಕೊಡ್ತೀವಿ. ಈ ಸಬ್ಸಿಡಿ ನೀತಿ ಹೆಂಗಿದೆ ಗೊತ್ತಾ, ನಮಗೆ ಸಿಗ್ತಾ ಇಲ್ಲ ನೇರವಾಗಿ. ಈಗ ನಮಗೆ ಹನಿ ನೀರಾವರಿಗೆ, ತುಂತುರು ನೀರಾವರಿಗೆ ಕೊಡ್ತಾರಲ್ಲ, ನಾನು ಅಂಗಡಿಲಿ ಹೋಗಿ ತಗೊಂಡ್ರೆ ಅವ್ರು ಸಬ್ಸಿಡಿ ಏನು ಕೊಡ್ತಾರೆ ಅದಕ್ಕಿಂತ ಕಡಿಮೆ ಸಿಗುತ್ತೆ. ಇಲ್ಲೇನು ಮಾಡ್ತಾರೆ, 1,000 ರೂಪಾಯಿ ಬೆಳೆ ಬೆಳೆದಕ್ಕೆ 2,000 ರೂಪಾಯಿ ಫಿಕ್ಸ್ ಮಾಡಿರ್ತಾರೆ. 2,000 ರೂಪಾಯಿ ಡಿಸ್ಕೌಂಟ್ ಅವ್ನು ಲಾಭ ಆಗುತ್ತೆ, ಅದು ಯಾರು ಲಾಭ ಆಗುತ್ತೆ ಗೊತ್ತಲ್ವಾ. ಇದು ತುಂಬ ಕರಪ್ಟ್ ವ್ಯವಸ್ಥೆಯಲ್ಲಿ ನಾವು ಹೇಳ್ತೀವಿ ಕೃಷಿಗೆ ಏನೇನು ಬೇಕು ಅಂತ ಬೇಸಿಕ್ ಪ್ರಿನ್ಸಿಪಲ್, ಬೇಸಿಕ್ ಸ್ಟ್ರಕ್ಚರ್ ಇಟ್ಕೋಬೇಕು. ಇವ್ರು ಹೇಳ್ತಿಲ್ಲ ಕೃಷಿಗೆ ಬಂಡವಾಳ ಎಕನಾಮಿಸ್ಟು, ನಾನು ಕೂಡ ಓದಿದ್ದೀನಿ, ಎಕನಾಮಿಕ್ಸ್ ಓದಿದ್ದೀನಿ. ಅವರು ಎಕನಾಮಿಸ್ಟ್ ಇರ್ಬೋದು, ನಾನು ಎಕನಾಮಿಸ್ಟ್ ಅಲ್ಲ, ನಾನು ವಾಸ್ತವ ಹೇಳ್ತಿರೋದು. ಮನಮೋಹನ್ ಸಿಂಗು ಗವರ್ನರ್ ಆಗಿದ್ದರು. ಮನಮೋಹನ್ ಸಿಂಗು PV ನರಸಿಂಹ ಪ್ರಧಾನಮಂತ್ರಿ ಆಗ್ತೀನಿ ಮಾಡಿದ್ರು. ಅವ್ರು ಒಂದು MP ಪ್ರಶ್ನೆ ಮಾಡ್ಕೊಳ್ತಾನೆ, ಕೃಷಿ ಯಾಕೆ ಇವತ್ತು ಹಿಂದಿ ಉಳಿದಿದೆ ಅಂದರೆ ಸಾರ್ವಜನಿಕ ಬಂಡವಾಳ ಹರಿದು ಬಂದಿಲ್ಲ ಅಂತ. ಇವತ್ತು ನಮ್ಗೆ ಎಲ್ಲಿ ಬಂಡವಾಳ ಬಂದಿದೆ ಇನ್ವೆಸ್ಟ್ಮೆಂಟು? 27% ಸಾಲ ಕೊಡಬೇಕು ಅಂತಿದ್ದಾರೆ. 27% ಅಡಿಷನ್ ಮಾಡಿ ನಿಮಗೆ 27% ನಮ್ಗೆ ಸಿಗ್ತಾ ಇಲ್ಲ. ಅದು ಜಾಸ್ತಿ ಕೊಡ್ಬೇಕು, ಸಾಲ ಸಿಗ್ಬೇಕಲ್ವಾ. ಈಗ ಇಂಡಸ್ಟ್ರಿಯಲಿಸ್ಟ್ಗೆ ಹೋದ ರೈಟ್ ಆಫ್ ಮಾಡ್ತಾರೆ, ಹೆಂಗಾಗುತ್ತೆ ಅದು? ಈಗ ನಮಗೆ ಕೊಟ್ಟರೆ ಸಾಲ ಮನ್ನಾ, ನಮಗೆ ಇವತ್ತು ಪಂಚ ಗ್ಯಾರಂಟಿಗಳು ಕೊಟ್ಟರೆ ಭಿಕ್ಷೆ, ಆದರೆ ಕಾರ್ಪೊರೇಟ್ ಕಂಪ್ನಿ ಕೊಟ್ಟರೆ ಅದು ಭಾಳ ಒತ್ತಾಸೆ. 40 ಲಕ್ಷ ಚಿಲ್ಲರೆ ರೇಟ್ ಆಫ್ ಕೊಟ್ಟಿದ್ದಾರಲ್ಲ. ಈ ದೇಶದಲ್ಲಿ ಆಲ್ಮೋಸ್ಟ್ ಆಡಳಿತಗಾರರು, ಎಕನಾಮಿಸ್ಟು, ಈ ಆಡಳಿತ AS ಇದ್ರಲ್ಲ, ಈ ದೇಶದ ಖಜಾನೆ ಲೂಟಿ ಮಾಡಿರೋರು, ಈ ದೇಶ ಸಂಪತ್ತಿನ ಬೇರೆ ತಿನ್ನಕ್ಕೆ ಮಾಡಿರೋರು. ನಿಜವಾಗಿ ಶ್ರಮಿಕನಿಗೆ ಇಟ್ಕೊಂಡು ಬಸವಣ್ಣನ ಕಾಯಕ ಥರ ಎಕನಾಮಿಸ್ಟ್. ಬಸವಣ್ಣನ ಕೂಡ ಎಕನಾಮಿಸ್ಟ್ ಅಲ್ವಾ, ಗಾಂಧಿ ಎಕನಾಮಿಸ್ಟ್ ಅಲ್ವಾ, ಯೋಚನೆ ಮಾಡಬೇಕಲ್ವ. ನಮ್ಮ ಹಳ್ಳಿಲಿರೋ ಮಹಿಳೆ ಕೂಡ ಗುಡ್ ಎಕನಾಮಿಸ್ಟು, ಹಳ್ಳಿಲಿರೋ ಅಷ್ಟು ಎಕನಾಮಿಸ್ಟ್. ಈಗಿರೋ ಎಕನಾಮಿಸ್ಟ್ಗೆ ಅದು ಗೊತ್ತೇ ಇಲ್ಲ. ನಮ್ಮ ಪುಟ್ಟಣ ಇರೋದೇ ಹೇಳ್ತಿದ್ರು, ಬಂಡವಾಳ ಹಾಕಿದ್ದು ನಾವು ಮೂಗ್ದಲ್ಲಿ ಹಾಕಿದ್ದೀವಿ, ಗುಳ ಹಾಕಿದ್ದೀವಿ, ನೇಗಿಲು ಕಟ್ಟಿದ್ದೀವಿ, ಹೊಲ ಅದ ಮಾಡ್ಕೊಳಕ್ಕೆ ಹಾಕಿದ್ದೀವಿ. ಎಷ್ಟು ಸಾವಿರ ಸರ್ಕಾರ ಕೊಡೋಕ್ಕಿಂತ ನಾವು ಜಾಸ್ತಿ ಓನ್ ಬಂಡವಾಳ ಹಾಕಿದ್ದೀವಿ. ನಾವು ದನ ಹುಲ್ಲು ಏನು ಮಾಡ್ತಾರೆ ಅಂದರೆ, ಹುಲ್ಲಿಗೆ ಇಷ್ಟು ಮೇಯಿಸಿವಿ ಅಂದರೆ ಹುಲ್ಲಿಗೆ ದುಡ್ಡಿಲ್ಲ, ಯಾಕಂದರೆ ತೊಪ್ಪೆ ಕತ್ತು ಅದಕ್ಕೆ ಸಮ ಅಂತಾರೆ. ಇವ್ರು ಎಕನಾಮಿಸ್ಟ್ಗಳ ನೀತಿಗಳು ಹಂಗೆ. ಎಕನಾಮಿಸ್ಟ್ ಅಂದರೆ ಸೋಷಿಯಲ್ ಕಮಿಟ್ಮೆಂಟ್ ಬೇಕು, ಪುಸ್ತಕ ಓದೋದಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಓದೋದಲ್ಲ, ಸೋಷಿಯಲ್ ಕಮಿಟ್ಮೆಂಟ್ ಬೇಕು, ಸೋಷಿಯಲ್ ಕಾನ್ಸ್ಟಿಟ್ಯೂಷನ್ ಆಬ್ಲಿಗೇಷನ್. ಇದನ್ನು ಬಂಡವಾಳಶಾಹಿ ರಾಷ್ಟ್ರ ಅಲ್ಲ. ಅಲ್ಲೋದವ್ರಿಗೆ 33% ಜನ ಕೆಲಸ ಸಿಕ್ಕಿಲ್ಲ ಈ ಸಲ. ಅಲ್ಲೋದವ್ರಿಗೆ 33% ಜನ ಕೆಲಸ ಸಿಕ್ಕಿಲ್ಲ, ನಿರ್ಧಾಗ್ಲಾಗ್ತಾರೆ. ಈಗ ಭೂಮಿನೂ ಸಿಕ್ಕಲ್ಲ, ಭೂಮಿ ಉಳಿದೇನೋ ಗೊತ್ತಿಲ್ಲ ಅವ್ರಿಗೆ.